ಇವತ್ತು ಫಾರೆಸ್ಟ್ ಅಧಿಕಾರಿ ಇವತ್ತು ಇಲ್ಲಿ ಬಂದು ಕೂತಿದ್ದಾರೆ. ಮನೆಯವ್ರಿಗೆ ಕೂತಿರ್ಲಿಲ್ಲ. ಮನೆಯವ್ರಿಗೆ ನಾನು ಸುಮಾರು ಮೀಟಿಂಗ್ ಅಟೆಂಡ್ ಮಾಡಿದ್ದೇನೆ. ದಿನ ಒಂದೊಂದು ಚೇಂಜ್ ಆಗಲ್ಲ. ಚೆಕಪ್ ಹೇಳ್ಬೇಕು. ಅವ್ರಿಗೆ ಅಥಾರಿಟಿ ಹೇಳ್ಬೇಕು. ಈಗಲೇ ಹೇಳ್ಬೇಕು. ಯಾಕೆ ಚೆಕಪ್ ಮಾಡ್ಬೇಕು? ಅವ್ರಿಗೆ ಗೊತ್ತಿರುತ್ತಲ್ಲ. ಇದು ಪದ್ಧತಿ ಪ್ರಕಾರ ಮಾಡಿರುವಂತ ನೇಮ ಬೇಕಲ್ಲ. ನಾನು ಬಂದು ಕೂರ್ಲಲ್ಲಿ ಹೇಳ್ಬೇಕು. ಈಗ ಹೇಳ್ಬೇಕು ಅವರು. ಸರ್ ಹೊಸ ಹೊಸ ಪದ್ಧತಿ ಏನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಇಲ್ಲಿ ತನಕ ಹೋದ ಕೇಳಿಕ್ ಅದರಿಂದ ಪ್ರಶ್ನೆಯನ್ನ ಆಯ್ತು ಕೇಳ್ರಿ. ನೀವು ಅಲ್ಲಿ ಕೂರಿಸ್ಬೇಕಾರೆ ಅಲ್ಲಿ ಕೂತಿರ್ಬೇಕಾರೆ ನಿಮ್ಮ ಅಥಾರಿಟಿ ಹೇಳ್ಬೇಕು. ನೀವು ಚಿಕ್ಕ ಗಮನ ಇಟ್ಟು ಅಥಾರಿಟಿ ನೀವು ಅಥಾರಿಟಿ ಹೇಳಿ. ನಾನು ಕೇಳ್ಕೊಂಡು ಹೋಗಲ್ಲ ಬಂದಿರೋದಿಲ್ಲ. ಹೇಳ್ಬೇಕು ಅಧ್ಯಕ್ಷರು ದಯಮಾಡಿ ಹೇಳ್ಬೇಕು. ಅವ್ರಿಗೆ ಗೊತ್ತಿಲ್ಲ ಮತ್ತೆ ಕೂರ್ಸಿದ್ದಾರೆ. ನೀವು ಹೇಳ್ದಂಗೆ ಒಂದೊಂದು ಜಿಲ್ಲೆಗೆ ಒಂದೊಂದು ತರ ಇರ್ತದೆ. ಗೊತ್ತಿಲ್ಲ ಆದ್ರೂ ಕೂಡ ಅದಕ್ಕೆ ಏನಾದ್ರೂ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಹೇಳಿ ಸರ್. ಅವ್ರಿಗೆ ಗೊತ್ತಿಲ್ಲ ಹೇಳಿ. ದಯಮಾಡಿ ಸಭಾಧ್ಯಕ್ಷರೇ ನೀವು ಅವ್ರಿಗೆ ಗೊತ್ತಿಲ್ಲ ಹೇಳಿ. ಜಿಲ್ಲಾಧಿಕಾರಿಗಳು ಗೊತ್ತಿಲ್ಲ ಅಷ್ಟೇ ಹೇಳಿ. ಗೊತ್ತಿಲ್ಲ. ಗೊತ್ತಿಲ್ಲ ಮೇಲೆ ಬಂದಾಕಿ ಕೂರ್ತಾರೆ. ಗೊತ್ತಿಲ್ಲ ಮೇಲೆ ಯಾಕೆ ಕೊಡ್ತಾರೆ? ಅದ್ರ ಬಗ್ಗೆ ನೋಡಕ್ ಹೋಗಿಲ್ಲ. ಈಗ ಚೆಕಪ್ ಮಾಡ್ಲಿ ಅವರು. ಚೆಕಪ್ ಮಾಡ್ಲಿ. ಈಗ ನಾನ್ ನೋಡಿದಂಗೆ IPS ಅವರು ಎಲ್ಲ ಅವರು IAS ಆಫೀಸರ್. ಪ್ರೋಟೋಕಾಲ್ ಇದೆ. ಖಂಡಿತ ಪ್ರೋಟೋಕಾಲ್ ಇರ್ತದೆ. ಬರಬೇಕು. ಡ್ಯೂಟಿ ಆಫ್ ದಿ ಡೆಪ್ಯೂಟಿ ಕಮಿಷನರ್ ಟು ಸ್ಟಡಿ ಆಲ್ ದಿ ಥಿಂಗ್ಸ್. ವೆನ್ ಇಸ್ ಅನೇಬಲ್ ಟು ಆನ್ಸರ್. ಬೇರೆ ಪದ್ಧತಿ ಚೇಂಜ್ ಆಗಿಲ್ಲ. ಪದ್ಧತಿ ಏನ್ ಪದ್ಧತಿ ಏನ್ ಪದ್ಧತಿ ಕೂರಿಸ್ತಾ ಇದೆ ಸರ್? ಹೊಸದಾಗಿ ಯಾವ ಹೊಸ ಹಳೆದಡಿ ಹೇಳ್ರಿ. ಹಳೆದು ಚೆಕಪ್ ಮಾಡೋಣ. ಬಜೆಟ್ ಮುಂದಿನ ಸಭೆ ವಿಚಾರಿಸ್ಕೊಂಡು ನೋಡೋಣ. ಆಯ್ತು ಅಂತ ಹೇಳಿದ ಮೇಲೆ ಮತ್ತೆ ಸ್ವಾಮಿ ನೀವು ಅವ್ರ ಪ್ರೊಟೆಕ್ಷನ್ ಕೊಡ್ಬೇಡಿ. ಜಿಲ್ಲಾಧಿಕಾರಿಗಳು ಅವ್ರು ಹೇಳಿದ್ರಲ್ಲ, ಈಗ ಮತ್ತೆ ಸ್ಟಡಿ ಮಾಡಿ ಬಂದು ಹೇಳ್ತೀನಿ. ಸ್ಟಡಿ ಮಾಡಿ ಕೂತಾರಲ್ಲಿ ಜಿಲ್ಲಾಧಿಕಾರಿ ಕೆಲಸ ಇರ್ರಿ. ಇಲ್ಲ, ಎಲ್ರಿಗೂ ಎಲ್ಲ ಗೊತ್ತಿರ್ತದೆ ಹೇಳಕ್ ಆಗೋದಿಲ್ಲ. ಗೊತ್ತಿಲ್ಲ ಅವ್ರಿಗೆ, ತಿಳ್ಕೊಂಡು ಹೇಳ್ತಾರೆ. ಇದುವರೆಗೂ ಒಂದು ಪದ್ಧತಿ ತರ ಬರ್ತಾ ಇದೆ ಇಲ್ಲಿ. ಪದ್ಧತಿ ದಯಮಾಡಿ ಅಧ್ಯಕ್ಷರೇ ಪದ್ಧತಿ ಇಲ್ಲ. ಪದ್ಧತಿ ಅಂತ ಹೇಳಿದ್ರೆ ಪದ್ಧತಿ ಇಲ್ಲ. ನಾನು ಬಂದಲ್ಲ. ಮಾರ್ಗಸೂಚಿಗಳು ಇದ್ದೇ ಇರ್ತದೆ. ಮಾರ್ಗಸೂಚಿ ಇರುತ್ತಲ್ಲ, ಅದನ್ನ ಹೇಳ್ಬೇಕಲ್ಲ. ಆ ಯಾವ ಮಾರ್ಗಸೂಚಿ ಚೆಕಪ್ ಮಾಡೋಣ. ಈ ಟೈಮ್ ನಾವು ಈಗ ನಮ್ಮ ಸಭೆ ಮುಂದುವರ್ಸ್ಕೊಂಡು ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.